ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಮಾರುತೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಿಮ್ಮನ್ನ ಕೇಳೋದಾದ್ರೆ, ಈಗ ಬರೀ ಸಂಪುಟ ಪುನರ್ರಚನೆ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರಲಿಲ್ಲ. ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬಣದಲ್ಲಿರುವಂತಹ ಸಚಿವರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ. ಹಾಗಾದ್ರೆ ಈ ಮೂಲಕ ಅಧಿಕಾರ ಹಂಚಿಕೆಯ ಕಸರತ್ತೇನು ಈಗ ನಡೀತಾ ಇದೆ, ಅದಕ್ಕೊಂದು ತಕ್ಕಮಟ್ಟಿಗಿನ ಸ್ಟಾಪ್ ಮಾಡುವ ಅನ್ನುವಂಥ ಪ್ರಯತ್ನದಲ್ಲಿದ್ದಾರಾ? ಶ್ವೇತಾ, ವಿಧಾನಸಭೆಯ ಅಧಿವೇಶನದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪುಟ ಪುನಾರಚನೆಗೆ ಅನುಮತಿ ಕೊಡಿ ಮತ್ತು ನನಗೆ ಫ್ರೀ ಹ್ಯಾಂಡ್ ಕೊಡಿ, ನಾನು ಕೆಲ ಬದಲಾವಣೆಗಳನ್ನು ಮಾಡಬೇಕು. ಯಾಕಂದರೆ ಸರ್ಕಾರ ಬಂದು 2 ವರ್ಷಗಳಾಗ್ತವೆ ಈ ಮೇದಲ್ಲಿ. ಆ ಕಾರಣದಿಂದ ಕೆಲಸ ಮಾಡದ ಸಚಿವರನ್ನು ಕೈಬಿಟ್ಟು ಆ್ಯಕ್ಟಿವ್ ಮೆಂಬರ್ಸನ್ನು ಮತ್ತು ನೆಕ್ಸ್ಟ್ ಜನ್ರೇಷನನ್ನು ಸಂಪುಟದಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ, ನನಗೊಂದು ಮುಕ್ತ ಹಸ್ತ ಕೊಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಇದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. 6 ತಿಂಗಳ ಹಿಂದೆಯೇ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬಂದಾಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಂಪುಟ ಪುನಾರಚನೆಯ ಬಗ್ಗೆ ಒಂದು ಸುದೀರ್ಘ ಚರ್ಚೆ ನಡೆದಿತ್ತು. ಆಗ ಇಲ್ಲ, ಚನ್ನಪಟ್ಟಣ ಬೈ ಎಲೆಕ್ಷನ್ಸ್ ಆದಮೇಲೆ ನೋಡೋಣ ಅಂತ ಮುಂದಕ್ಕೆ ಹಾಕಲಾಗಿತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ಸ್ ಆದಮೇಲೆ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಬಣದ ನಡುವೆ ಸಾಕಷ್ಟು ಒಂದು ರೀತಿಯ ಬಹಿರಂಗ ತಿಕ್ಕಾಟಗಳು ಶುರುವಾದಾಗ ಅದು ಕೂಡ ನೆನಗುದಿಗೆ ಬಿದ್ದಿತ್ತು. ಈಗ ಸಿದ್ದರಾಮಯ್ಯನವರು ಪುನರಪಿ ಹೈಕಮಾಂಡನ್ನು ಕೇಳ್ತಾ ಇದ್ದಾರೆ, ಇಲ್ಲ, ನನಗೆ ಸಂಪುಟ ಪುನಾರಚನೆಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಯಾಕಂದರೆ 2 ವರ್ಷ ಆಯಿತು, ಆ ಕಾರಣದಿಂದ ಈ ಸಂಪುಟ ಪುನಾರಚನೆ ನಡಿಬೇಕು. ಆದರೆ ಸಿದ್ದರಾಮಯ್ಯನವರ ಬಣದ ಮೂಲಗಳು ಹೇಳುತ್ತಿರುವ ಪ್ರಕಾರ ಡಿ.ಕೆ. ಶಿವಕುಮಾರ್ ಬಣದ ಕೆಲ ಸಚಿವರನ್ನು ಕೈಬಿಟ್ಟು ಹೊಸಬರನ್ನು ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಈ ಸಂಪುಟ ಪುನಾರಚನೆಯಲ್ಲಿ ಮಾಡಲಿದ್ದಾರೆ. ಅದರ ಮೂಲಕ ಡಿ.ಕೆ. ಶಿವಕುಮಾರ್ ಬಣವನ್ನು ಒಂದು ರೀತಿಯಾಗಿರ್ತಕ್ಕಂಥ ದುರ್ಬಲಗೊಳಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಆದರೆ ಡಿ.ಕೆ. ಶಿವಕುಮಾರ್ದು ಕಳೆದ 6 ತಿಂಗಳಿಂದ ಕೂಡ ಸಂಪುಟ ಪುನಾರಚನೆಗೆ ತೀವ್ರ ವಿರೋಧ ಇದೆ. ಅವರ ಲಾಜಿಕ್ ಇರ್ತಕ್ಕಂಥದ್ದು, ಅಕ್ಟೋಬರ್ 31ರೊಳಗಡೆ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೈಕಮಾಂಡ್ ಕೇಳಿರುವಾಗ ಅದಕ್ಕಿಂತ ಮುಂಚೆ 3-4 ತಿಂಗಳ ಮುಂಚೆ ಸಂಪುಟ ಪುನಾರಚನೆಯ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಕೇಳ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಸಂಪುಟ ಪುನಾರಚನೆ ನಿಮಿತ್ತ ಮಾತ್ರ ಶ್ವೇತಾ, ಇದು ಮೈಂಡ್ ಗೇಮ್ ಇದೆ. ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ, ಸಂಪುಟ ಪುನಾರಚನೆಯನ್ನು ಮಾಡಿದರೆ ಅಕ್ಟೋಬರ್ 31ರ ಡಿ.ಕೆ. ಶಿವಕುಮಾರ್ ಡೆಡ್ ಲೈನ್ ಏನಿದೆ ಅದು ಒಂದು ರೀತಿ ಪೊಲಿಟಿಕಲಿ ಇನ್ಫ್ರಕ್ಚುಯಸ್ ಆಗುತ್ತೆ ಅಂತ. ಡಿ.ಕೆ. ಶಿವಕುಮಾರ್ಗೆ ಅನ್ನಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸಂಪುಟ ಪುನಾರಚನೆಯನ್ನು ಕೇಳ್ತಾ ಇದ್ರು, ಅದನ್ನು ಮಾಡದೇ ಇರುವ ರೀತಿಯಲ್ಲಿ ಮಾಡಿದರೆ ಶಾಸಕರಿಗೂ ಕೂಡ ಮೆಸೇಜ್ ಹೋಗುತ್ತೆ, ನಾಳೆ ಡಿ.ಕೆ. ಶಿವಕುಮಾರ್ಗೆ ಏನಾದರೂ ಒಂದು ಅಧಿಕಾರ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇನ್ನಷ್ಟು ಶಾಸಕರು ತನ್ನ ಜೊತೆಗೆ ಬರಬಹುದು ಅಂತಕ್ಕಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರೇನು ಫ್ರೀ ಹ್ಯಾಂಡ್ ಅಂತ ಕೇಳ್ತಿದ್ದಾರೆ. ಇಸ್ ಇಟ್ ಪಾಸಿಬಲ್? ಅಷ್ಟು ಸುಲಭ ಇದು ಅಂತ ಅನ್ಸುತ್ತಾ? ಸಿದ್ದರಾಮಯ್ಯನವರಾಗಲಿ ಡಿ.ಕೆ. ಶಿವಕುಮಾರ್ ಆಗಲಿ ಇಬ್ಬರೂ ಸಹ ರಾಜಕೀಯದಲ್ಲಿ ಹುಲಿಗಳೇ. ಹಾಗಾಗಿ ಈ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಹಾಗಾದ್ರೆ ಬಹಳ ಅತಂತ್ರ ಪರಿಸ್ಥಿತಿ ಇದು. ಶ್ವೇತಾ, ಏನೇ ಮಾಡಿದರೂ ಕೂಡ ಇದೊಂದು ರಾದ್ಧಾಂತ ಆಗುತ್ತೆ ಅಂತ ಹೈಕಮಾಂಡ್ಗೆ ಗೊತ್ತಿಲ್ಲದ ವಿಚಾರ ಇಲ್ಲ. ಈಗ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೊಟ್ಟರೆ ಸಿದ್ದರಾಮಯ್ಯನವರು ಆಯಿತು, ತನ್ನ ಬಣದ ಒಂದಿಬ್ಬರನ್ನು ತೆಗಿಬೋದು, ಆ ಬಣದ ಒಂದು 3-4 ಜನರನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ರು ಕೂಡ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಾದ್ಧಾಂತ ಆಗುತ್ತೆ, ಜೇನುಗುಡಿಗೆ ಕಲ್ಲು ಹೊಡೆದಂತಾಗತ್ತೆ. ಅದು ಬೇಕಾ ಅಂತಕ್ಕಂಥದ್ದು ಹೈಕಮಾಂಡ್ನ ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವರು ಆ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. 2 ವರ್ಷ ಆಯಿತು, ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ಗೆ ಅನ್ನಿಸ್ತಾ ಇದೆ, ಈಗ ಸಂಪುಟ ಪುನಾರಚನೆಗೆ ಅವಕಾಶ ಮಾಡಿಕೊಟ್ರೆ ಅಕ್ಟೋಬರ್ 31ರ ನನ್ನ ಡೆಡ್ ಲೈನ್ ಏನಿದೆ ಅದೊಂದು ಸ್ವಲ್ಪ ಸವಕಲಾಗುತ್ತೆ. ಹೀಗಾಗಿ ಅಕ್ಟೋಬರ್ನಲ್ಲಿ ಏನೇ ಮಾಡೋದಿದ್ರು, ಸಂಪುಟ ಪುನಾರಚನೆ ಮಾಡೋದಿದ್ರು, 2.5 ವರ್ಷಕ್ಕೆ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಮಂತ್ರಿಗಳನ್ನು ಕೂಡ ಬದಲಾಯಿಸೋಣ ಅಂತಕ್ಕಂಥ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಸ್ತಾವನೆ. ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ರೀ ಹ್ಯಾಂಡ್ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವ್ರಿಗಿತ್ತು. ಈಗ ಫ್ರೀ ಹ್ಯಾಂಡ್ ಸಿಗುತ್ತಾ? ಬಿಗರ್ ಕ್ವಶನ್. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.